ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ಹೇಳ್ತಾ ಸ್ನೇಹಿತರ ದಿನದ ಶುಭಾಶಯಗಳನ್ನು ಹೇಳ್ತಾ ಏನ್ರಿ ನಿಮ್ಮ ಅವಸ್ಥೆ ಅಂತ ಕೇಳಬೇಡಿ. ಸ್ವಲ್ಪ ಬೆವರ್ತಿದ್ದೀನಿ. ಇವತ್ತು ಕೆಲಸದ ನಿಮಿತ್ತವಾಗಿ ಜಾಪಾಲಿಗೆ ಬಂದಿದ್ದೆ. ಜಾಪಾಲಿ ಅಂದರೆ ಇಲ್ಲಿ ಜಪಾಲಿ ಅಂತ ಕರೀತಾರೆ. ಜಪಾಲಿ ತಿರುಪತಿ ಬೆಟ್ಟದ ಮೇಲೆ ಇರ್ತಕ್ಕಂಥ ಒಂದು ಹನುಮನ ಕ್ಷೇತ್ರ ಇದು, ಜಪಾಲಿ ಅಂತ. ಸ್ವಲ್ಪ ಮೆಟ್ಲುಗಳಿತ್ತು, ಗೊತ್ತಾಗಲಿಲ್ಲ, ಲೆಕ್ಕ ಹಾಕಲಿಲ್ಲ. ಒಂದು ಮೋರ್ ದ್ಯಾನ್ 100 ಬೆಟ್ಟ ಹತ್ತೋದು ಇಳಿಯೋದು, ಅಲ್ಲೊಂದು ಕಲ್ಯಾಣಿ. ಸೊ ಹಾಗೆ ಹೋಗಿ ಹನುಮನ ದರ್ಶನವನ್ನು ಮಾಡಿಕೊಂಡು ಯಾವುದಾದ್ರೂ ಗೊತ್ತಿಲ್ಲದೆ ಆಗಿರ್ತಕ್ಕಂತಹ ಜಪದೋಷಗಳೇನಾದರೂ ಇದ್ದರೆ ಹನುಮ ಕಾಪಾಡಪ್ಪ ಅಂತ ಹೇಳಿ ಅವನನ್ನು ಅಂತಂದರೆ ಭಗವಂತನ ಮೇಲಿರ್ತಕ್ಕಂಥ ಪ್ರೀತಿಯಿಂದ ಅವರನ್ನು ಆ ಭಗವತ್ ಸಾನ್ನಿಧ್ಯ. ಹಾಗೆ ಇವತ್ತಿನ ಒಂದು ಸ್ನೇಹಿತರ ದಿನದ ವಿಶೇಷತೆ, ನನ್ನ ಸ್ನೇಹಿತರಿಗೂ ಕೂಡ ಹನುಮನ ಧೈರ್ಯ ಎಲ್ರಿಗೂ ಇರಲಿ, ಎಲ್ಲರಿಗೂ ಹಿತೈಷಿಗಳಾಗಿರಲಿ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಈಗ ಜಸ್ಟ್ ಹತ್ತಿ ಇಳಿದು ಬಂದು ಕೂತೆ. ಅನಂತರದಲ್ಲಿ ನಿಮ್ಮ ಹತ್ರ ಒಂದು 10 ನಿಮಿಷ ಸಮಯವನ್ನು ಸ್ಪೆಂಡ್ ಮಾಡೋಣ ಅಂತ ಹೇಳಿ. ಯಾಕೆಂದರೆ ಈಗ ಮತ್ತೆ ಅವರು ಬರ್ತಾರೆ, ಅವ್ರು ಬಂದರೆ ನನ್ನ ಪ್ರಯಾಣ ಮತ್ತೆ ಮುಂದುವರಿಯುತ್ತೆ. ಮನಸ್ಸಿಗೆ ಒಂದು ರೀತಿ ಬಹಳ ಸಮಾಧಾನ. ಈ ದೇವಸ್ಥಾನಗಳು, ಕ್ಷೇತ್ರಗಳು ನಾನು ಭಾಳ ಆಸಕ್ತಿಯಾಗಿ ಹೋಗ್ತಾ ಇರ್ತೇನೆ. ನೀವು ಭಾಳಷ್ಟು ಮಂದಿ ಗಮನಿಸಿರ್ತೀರ. ಎಷ್ಟು ಬಾರಿ ಅರುಣಾಚಲೇಶ್ವರಕ್ಕೆ ಹೋಗಿದ್ದೀನೋ ಗೊತ್ತಿಲ್ಲ. ಅಲ್ಲ ಹೋದಾಗ ಅಲ್ಲಿನ ಸ್ಥಳ ವಿಶೇಷತೆ ಜೊತೆಗೆ ಒಂದಷ್ಟು ಮನಸ್ಸನ್ನು ನೋಡಿ. ಪ್ರಕೃತಿ, ಐ ಜಸ್ಟ್ ಶೋ ಯು, ನಿಮಗೆ ಕಾಣ್ತದೋ ಇಲ್ಲೋ, ಇದೆಲ್ಲ ಫುಲ್ ಫಾರೆಸ್ಟ್. ಆ ಕಡೆ ಎಲ್ಲ ಬರೀ ಹಸಿರು ಮರಗಳು, ಆ ಕಡೆ ಹೋಗೋಕ್ಕೂ ಆಗೋದಿಲ್ಲ. ಒಳ್ಳೆ ಗಾಳಿ, ಅದ್ಭುತವಾಗಿರುತ್ತೆ. ತುಂಬ ಪ್ಯೂರಾಗಿರ್ತಕ್ಕಂಥ ಗಾಳಿಯನ್ನು ಆಸ್ವಾದಿಸ್ತೇವೆ ಇಂಥ ಜಾಗಗಳಲ್ಲಿ. ಆ ಮಧ್ಯದಲ್ಲಿ ಒಂದಷ್ಟು ಮಂಗಗಳು, ಇನ್ನು ಹನುಮ ಇರೋ ಜಾಗದಲ್ಲಿ ಮಂಗಗಳಿಲ್ಲದೆ ಇನ್ನೇನಿರ್ತವೆ. ಯಾತ್ರಾರ್ಥಿಗಳು ದೇವ್ರ ದರ್ಶನವನ್ನು ಮಾಡ್ತಕ್ಕಂಥದ್ದು ಬಿಟ್ಟು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಳಿಲಿನ ರೀತಿಯ ಇನ್ನು ಸ್ವಲ್ಪ ದೊಡ್ಡದಾಗಿರ್ತದೆ, ಕಾಫಿ ಕಲರಲ್ಲಿ ಇರ್ತದೆ. ಅದರ ಹೆಸರು ಗೊತ್ತಿಲ್ಲ, ಯಾಕೆಂದರೆ ನಾನು ಪ್ರಾಣಿಶಾಸ್ತ್ರವನ್ನು ಓದಿಲ್ಲ. ಸೊ ಅದು ದಾರಿ ಮಧ್ಯದಲ್ಲಿ ಅದು ಬಂದು ಅದಕ್ಕೆ ಏನೋ ಅದು ಆಹಾರವನ್ನು ಹುಡುಕೊಳ್ತಾ ಅದು ಮನಸ್ಸಿಗೆ ಕೊಡ್ತಕ್ಕಂಥ ಸಂತೋಷ, ಎಷ್ಟು ಸ್ವಾಭಾವಿಕವಾಗಿ ಅದು ಸಂತೋಷವಾಗಿ ನ್ಯಾಚುರಲ್ಲಾಗಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಇಷ್ಟು ಒಳ್ಳೆ ಸೌಂದರ್ಯವನ್ನು ಅನುಭವಿಸ್ತಾ ಇರ್ತದೆ ಅಂತ. ಸೊ ಇದೆಲ್ಲ ಆದಮೇಲೆ ದೇವ್ರ ದರ್ಶನ ಆಗ್ತದೆ. ಇಲ್ಲಿಗೆ ನನ್ನ 39 ವರ್ಷದಲ್ಲಿ ಹೆಚ್ಚು ಕಡಿಮೆ 22 ವರ್ಷ 23 ವರ್ಷ ಓಡಾಡಿರ್ತಕ್ಕಂಥ ಎಲ್ಲ ಗ್ರಾಮಗಳು, ವಿಲೇಜಸ್, ಈ ವಿಷಯ ಭಾಳ ಪ್ರಮುಖವಾದದ್ದು. ನಾನು ಕ್ಷಮಿಸಿ, ಬೆಟ್ಟ ಹತ್ತಿ ಇಳಿದಿದ್ದು ಸ್ವಲ್ಪ ಆಯಾಸ ಆಗಿರಬೇಕು ಅಂತದೆ. ಸೊ ಏನು ಹೇಳ್ತಿದ್ದೆ, ಗ್ರಾಮಗಳ ಬಗ್ಗೆ ನನ್ನ ಅಷ್ಟು ವರ್ಷದ ಅನುಭವ. ಭಾಳಷ್ಟು ಹಳ್ಳಿಗಳಿಗೆ ನಮ್ಮ ಅಜ್ಜಿ ಕರೆದುಕೊಂಡು ಹೋಗ್ತಾಯಿದ್ರು ಜೊತೆಗೆ. ಅಂದರೆ ಆಗ ಜೀವನ ನಿರ್ವಹಣೆ ಭಾಳ ಕಷ್ಟ ಇತ್ತು. ಆಗ ನಮ್ಮ ಪ್ರಯಾಣ ಹಳ್ಳಿಗಳ ಕಡೆ ಹೋಗ್ತಿತ್ತು. ಇದ್ದಂಥ ಒಂದು ಹಳ್ಳಿ, ನಾವಿದ್ದಿದ್ದೇ ಒಂದು ಹಳ್ಳಿ, ಅಂದರೆ ಗ್ರಾಮ. ಸುತ್ತಮುತ್ತಲು ಹಳ್ಳಿಗಳಿಗೆ ಸ್ವಲ್ಪ ದೊಡ್ಡದು ಗ್ರಾಮ. ನಮ್ಮ ಅಜ್ಜಿ ನಮ್ಮನ್ನು ವ್ಯಾಪಾರ ನಿಮಿತ್ತವೋ ಅಥವಾ ಸ್ನೇಹದ ನಿಮಿತ್ತ ಅಂದರೆ ಸ್ನೇಹಕ್ಕೋಸ್ಕರ, ಅಜ್ಜಿಗೂ ಅವರ ಆ ವಯಸ್ಸಿನ ಸ್ನೇಹಿತೆಯರು ಇದ್ದರು. ಸ್ವಲ್ಪ ತಾಳ್ಮೆ, ಸ್ನೇಹಿತೆಯರು ಇದ್ದರು. ಸೊ ಹಾಗೆ ಆ ಅಕ್ಕಪಕ್ಕದ ಹಳ್ಳಿಗಳಿಗೆ ಕರ್ಕೊಂಡು ಹೋದಾಗ ನಾವು ಇನ್ನೂ ತುಂಬ ಚಿಕ್ಕ ಮಕ್ಕಳು, ತುಂಬ ಚಿಕ್ಕ ಹುಡುಗರು. ದಿನ ಕಳೆಯೋದು ಗೊತ್ತಾಗ್ತಿರ್ಲಿಲ್ಲ. ಏನೋ ಕರ್ಕೊಂಡು ಹೋಗ್ತಿದ್ರೆ ಬಸ್ ಹತ್ಸದ್ವಾ ಇಳಿದ್ವಾ, ಇಲ್ಲ ಯಾರೋ ಗಾಡಿ ಇದ್ದರೆ ಹತ್ತಿ ಕಳಿಸ್ಬಿಡೋರು. ನಾವು ಬರ್ತೀವಿ ನಡೀರಿ ಹಿಂದ್ಗಡೆ ನಡ್ಕೊಂಡು ಅಂತ. ನಾವು ಕೈ ಕಟ್ಕೊಂಡು, ಯಾರು ಮನೆಗೆ ಹೇಳಿರ್ತಾರೋ ಅವ್ರ ಮನೇಲಿ ಹೋಗಿದ್ರು ಕೈ ಕಟ್ಕೊಂಡು ಕೂತ್ಕೊಂಡಿರ್ಬೇಕು. ನಮಗೆ ಅವ್ರು ಬರೋವರೆಗೂ ಕೂಡ ಅವ್ರದ್ದೇನೋ ಮಾತುಕತೆ, ಅವ್ರದ್ದೇನೋ ವಿಷಯಗಳು ನಮಗೇನೋ ಅರ್ಥ ಆಗ್ತಿರಲಿಲ್ಲ ಆ ವಯಸ್ಸಿನಲ್ಲಿ. ಆಮೇಲೆ ನಮಗೇನು ಗೊತ್ತಿತ್ತು, ಟೈಮ್ ಆದರೆ ಊಟ ಹಾಕೋರು. ಬಾಳೆ ಎಲೆ ಮನೆಗಳಲ್ಲೇ ಇರೋದು, ಕತ್ತರಿಸ್ಬಿಟ್ಟು ಇಟ್ಬಿಟ್ಟು ಊಟ ಮಾಡಿಕೊಂಡು
ಮತ್ತು ನಿದ್ದೆ. ಅಬ್ಬೊಬ್ಬೊಬ್ಬೊಬ್ಬ ಅಂದರೆ ಆ ಮನೆಯಿಂದ ಒಂದು 10 ಹೆಜ್ಜೆ ಬರೋದು, ಯಾಕೆಂದರೆ ಹೊಸ ಹಳ್ಳಿ ಅದು. ಆ ಮನೆ ಏನು ನಾವು ಕರ್ಕೊಂಡು ಹೋಗೋದು ಅಲ್ಲಿಂದ ಒಂದು 10-15 ಹೆಜ್ಜೆ ಹಾಗೆ ಬಂದರೆ ಭಯ, ನಾಯಿಗಳು, ಹೊಸ ಜಾಗ, ಎಲ್ಲಿ ದಾರಿ ತಪ್ಪೋಗ್ಬಿಡ್ತೀವಿ ಮತ್ತು ಓಡ್ಕೊಂಬಂದು ಮನೇಲಿ ಕೂತ್ಕೊಂಡ್ಬಿಡ್ತಿದ್ವಿ. ಇದೆಲ್ಲ ಒಂದು ಅದ್ಭುತವಾದ ಕಳೆದಿರ್ತಕ್ಕಂತಹ ಕ್ಷಣಗಳು. ಹೀಗೆ ನೋಡಿದಂಥ ಹಳ್ಳಿಗಳನ್ನು ಅದಾದಮೇಲೆ ನನ್ನ 10ನೇ ತರಗತಿ ಆದಮೇಲೆ ಮತ್ತೆ ನನ್ನ ಜೀವನ ಪ್ರಾರಂಭ ಆಗ್ತದೆ. ಅಲ್ಲಿಂದ ನಗರವನ್ನು ನೋಡ್ತಕ್ಕಂಥದ್ದು, ಅಲ್ಲಿವರೆಗೂ ನೋಡಿರಲಿಲ್ವಲ್ಲ, ನೋಡ್ತಿದ್ವಿ. ಬಟ್ ಸ್ವಾಭಾವಿಕವಾಗಿ, ಸಹಜವಾಗಿ ನಮ್ಮದೇ ಬುದ್ಧಿಶಕ್ತಿಯಲ್ಲಿ ನಾವೇ ಓಡಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತದೆ ನಗರದಲ್ಲಿ. ಬೆಂಗಳೂರು ನಗರ, ಅಲ್ಲಿ ನಮ್ಗೆ ಆವಾಗಲೂ ಅಷ್ಟೇ, ಅದು ಯಾವ ಏರಿಯಾ ಇದ್ವಿ ಆ ಏರಿಯಾ, ಎಲ್ಲಿದ್ವಿ ಆ ಮನೆಗಳು ಅಷ್ಟೇ. ಅದನ್ನು ದಾಟಿ ಬೌಂಡ್ರಿ ದಾಟಿ ಹೋಗೋದು ನಮಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಭಯ. ಯಾರಾದರೂ ಕರ್ಕೊಂಡು ಹೋದರೆ ನಮ್ಮ ರಿಲೇಷನ್ ಮನೆಗಳಿಗೆ ಹೋಗಬೇಕು, ಬರಬೇಕು. ಹೀಗೆ ಬೆಳೆದ ಮೇಲೆ ಕೆಲಸಕ್ಕೆ ಈಗ ಹಾಗೆ ಬೆಳೀತಾ ಇನ್ನು ಕಾಲೇಜ್ ಆದಮೇಲೆ ಉದ್ಯೋಗ. ಹೀಗೆ ಉದ್ಯೋಗಕ್ಕೆ ಬಂದಾಗ ಹೊಸ ಪ್ರದೇಶಗಳಿಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹೋಗಬೇಕಾಗ್ತದೆ. ಸೇಲ್ಸು, ಮಾರ್ಕೆಟಿಂಗು, ಪದಾರ್ಥಗಳನ್ನು ವಿಧವಾದ ಜನಗಳಿಗೆ ತಲುಪಿಸ್ಬೇಕು. ಪುಣೀಂದ್ರ ನೀನು ಯಾವುದು ಮಂಡ್ಯ ಹೋಗಬೇಕು, ಮೈಸೂರು ಹೋಗಬೇಕು, ಕನಕಪುರ, ಮಾಗಡಿ ಎಲ್ಲ ಕಡೆ ಸುತ್ತಾಡಬೇಕು. ಆಮೇಲೆ ಈ ಕಡೆ ಬಂದರೆ ಚಿಂತಾಮಣಿ, ಶಿಡ್ಲಘಟ್ಟ, ಬಂಗಾರಪೇಟೆ, KGF, ಯಾವ ಊರು ಅವರು ಎಲ್ಲಿ ಹೇಳಿದ್ರೆ ಅಲ್ಲಿಗೆ ರೂಟ್ ಮ್ಯಾಪ್ ಹಾಕ್ಕೋಬೇಕು. ಮ್ಯಾಪೆಲ್ಲ ಇಲ್ಲ ಬಿಡಿ, ಹಾಗೆಲ್ಲ ಬಸ್ ಟಿಕೆಟ್ ತೊಗೊಂಡು ಹೋಗೋಬೇಕಷ್ಟೇ ಪ್ರೂಫ್ ಹಾಕೋದಕ್ಕೆ. ಪ್ರೈವೇಟ್ ಬಸ್ಸು, ಗೌರ್ಮೆಂಟ್ ಬಸ್ಸು ಹತ್ಕೊಳ್ತಿದ್ವಿ, ಕುತ್ಕೋತಿದ್ವಿ, ಬಸ್ ಹತ್ತುತ್ತಿದ್ವಿ, ಅವತ್ತಿನ ಕೆಲಸ ಮಾಡ್ತಿದ್ವಿ. ನಿತ್ಯ 50 ಜನರ ಜೊತೆ ಮಾತಾಡ್ತಿದ್ವಿ, ಪದಾರ್ಥವನ್ನು ಸೇಲ್ ಮಾಡ್ತಿದ್ವಿ, ವ್ಯಾಪಾರ ಮಾಡ್ತಿದ್ವಿ. ಅಷ್ಟು ಜನಗಳ ಜೊತೆ, ಅಷ್ಟು ಜನ ತೊಗೊಳ್ಳಲ್ಲ. ನಮಗಿನ್ನೂ ಕಲಿಕೆಯ ಸಮಯ. ಬೆಂಗಳೂರಿಂದ ಹಿಡಿದು ಸಣ್ಣ ಹಳ್ಳಿಗಳಿಗೆ, ದೊಡ್ಡ ಊರುಗಳಿಗೆ ವ್ಯಾನ್ ಸೇಲ್ಸ್ ಅಂತ ಹೇಳಿ ಕರ್ಕೊಂಡು ಹೊರಟೋಗ್ಬಿಡ್ತಿದ್ರು. ಇದನ್ನು ಮರೆಯೋ ಹಾಗೆ ಇಲ್ಲ. ಚಿಂತಾಮಣಿಯಿಂದ ವ್ಯಾನ್ ಸೇಲ್ಸ್ ಬಾಗೇಪಲ್ಲಿವರೆಗೂ ಕೂಡ ಅವರು ಭಾಳಷ್ಟು ಪದಾರ್ಥಗಳು ಹಾಕ್ಕೊಳ್ಳೋರು. ನಮ್ಮ ಪದಾರ್ಥವನ್ನು ನಾವು ಸೇಲ್ ಮಾಡಬೇಕು. ಹೀಗೆ ವ್ಯಾಪಾರ ಹೇಗೆ ಮಾಡಬೇಕು, ಎತ್ತು ಮಾಡಬೇಕು, ಎಲ್ಲೆಲ್ಲಿ ಓಡಾಡಬೇಕು, ಏನೇನು ಮಾಡಬೇಕು, ಇದೆಲ್ಲ ನೋಡಿ ನಂತರದಲ್ಲಿ ಈಗ ಈ ಒಂದು ವಾಹನ ಇಟ್ಕೊಂಡು ಊರೂರು ಅಲೆದಾಟ ಅಲ್ಲ, ಇದು ಕಲಿಕೆ. ವ್ಯತ್ಯಾಸ ಇಷ್ಟೇ. ಮನುಷ್ಯ ಅವನು ಬಳಸ್ತಕ್ಕಂಥ ಪದ ಅವನ ಸ್ಥಾನಮಾನವನ್ನು ನಿರ್ಣಯ ಮಾಡ್ತದೆ ಅಂತ. ಅವನು ಬಳಸ್ತಕ್ಕಂಥ ಪದ ಯಾವುದು ಅವನ ಬಳಕೆಯಲ್ಲಿದೆ ಆ ಪದ ಅವನ ಸ್ಥಾನಮಾನ. ಉಚ್ಚ ಸ್ಥಿತಿಯಲ್ಲಿ ಮಾತನಾಡ್ತಕ್ಕಂಥದ್ದು, ನೀಚ ಸ್ಥಿತಿಯಲ್ಲಿ ಮಾತನಾಡ್ತಕ್ಕಂಥದ್ದು. ಯಾಕೆ ಬಂತು ಹಾಗಾದರೆ ಉಚ್ಚ ಸ್ಥಿತಿ, ನೀಚ ಸ್ಥಿತಿ ಅಂತಕ್ಕಂಥದ್ದು? ಉಚ್ಚ ಸ್ಥಿತಿಯಲ್ಲಿ ಮಾತನಾಡ್ತಕ್ಕಂಥದ್ದು ನಾನೀಗ ಹೇಳಿದ್ನಲ್ಲ ಹಾಗೆ, ತಿರುಗಾಡೋದು, ಅಲೆದಾಡೋದು, ಇದು ನೀಚ ಸ್ಥಿತಿ. ಉಚ್ಚ ಸ್ಥಿತಿಯಲ್ಲಿ ಹಾಗಾದರೆ ಏನು? ಕಲ್ತ್ಕೊಳ್ಳೋದಕ್ಕೆ ಹೋಗೋದು. ಈಗ ಹೋದಾಗ ಹಲವಾರು ಗ್ರಾಮಗಳಿಗೆ ಹೋದರೆ ಅಲ್ಲಿನ ಗ್ರಾಮದ ವಸ್ತುಸ್ಥಿತಿಯನ್ನು ಗಮನಿಸ್ತಕ್ಕಂಥದ್ದು. ಒಂದು ಊರಿನ ಮುಖಚಿತ್ರ ಹೇಳ್ತದೆ ಆ ಊರು ಅಭಿವೃದ್ಧಿಯ ಅಲ್ವಾ ಅಂತಕ್ಕಂಥದ್ದು. ಭಾಳ ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು, ಭಾಳ ಸಿಂಪಲ್ಲಾಗಿ. ಒಂದು ಊರು, ಅಲ್ಲಿನ ಫಸ್ಟು ನಮ್ಮ ಪ್ರಯಾಣ ಹೇಳ್ತದೆ. ಅಲ್ಲಿಗೆ ಬಸ್ ಇದೆಯಾ? ಬಸ್ ಇಲ್ಲ. ಅಲ್ಲಿಗೆ ಆಟೋ ಇದೆಯಾ? ಈಗ ಆಟೋ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಅಂತೂ ಇಲ್ಲ. ಎಲ್ಲ ಹಳ್ಳಿಗಳಿಗೂ ಕೂಡ ಅವ್ರದ್ದೇ ಆದಂಥ ಯಾವುದೋ ಒಂದು ಗ್ರೂಪ್ ಆಟೋ ಒಂದು ಇಟ್ಕೊಂಡಿರ್ತಾರೆ ಶೇರಿಂಗ್ ಆಗಿ. ಅಥವಾ ರೈಲ್ ಇದೆಯಾ? ಅದು ಇನ್ನೊಂದು ಹಂತ ಮುಂದುವರೆದಿರ್ತಕ್ಕಂಥದ್ದು. ರೈಲ್ ಬರ್ತದೆ ನಿಮ್ಮೂರಿಗೆ, ರೈಲಿದ್ದರೆ. ಇನ್ನು ನಗರಗಳು ಹೇಳಿದ್ರೆ ವಿಮಾನಗಳು, ಹೆಲಿಕಾಪ್ಟರ್ಗಳು ಅವ್ರವ್ರ ಬಳಕೆಗೆ ತಕ್ಕಂತೆ. ಹೀಗೆ ಅಭಿವೃದ್ಧಿ ಪರ್ವ ಹೇಗಿತ್ತು ಅಂತಕ್ಕಂಥದ್ದು. ಒಂದು ಹಳ್ಳಿನಲ್ಲಿ ಊರಿನ ಮುಂದೆ ಒಂದು ಟೀ ಅಂಗಡಿ ಇದೆಯಾ? ಅಂದರೆ ಆ ಊರಿನಲ್ಲಿ ಬೆಳಗ್ಗೆ ಬಂದು ಕೂತ್ಕೊಳ್ಳೋರು ಇದ್ದಾರೆ ಮಾತನಾಡೋದಕ್ಕೆ ಅಂತ. ಒಂದು ಟೀ ಅಂಗಡಿ, ಆ ಮುಖಚಿತ್ರಣ ನೋಡಿ. ಆ ಟೀ ಅಂಗಡಿ ಜೊತೆಗೆ ಫಲಹಾರ ಇದೆಯಾ? ಇನ್ನೂ ಅದ್ಭುತ. ಕೆಲಸಗಾರರಿದ್ದಾರೆ, ಕೆಲಸಕ್ಕೆ ಅರ್ಜೆಂಟಲ್ಲಿ ಹೋಗೋರಿದ್ದಾರೆ, ಅವ್ರಿಗೊಂದು ತಿಂಡಿ ಮಾಡ್ತಕ್ಕಂಥ ಹೋಟೆಲ್ ಇದೆ ಅಂತ. ಹಾಸ್ಪಿಟಲ್ ಇದೆಯಾ? ಪೋಸ್ಟ್ ಆಫೀಸ್ ಇದೆಯಾ? ಎಷ್ಟು ಮನೆಗಳಿದೆ? ಹೀಗೆ ನಮ್ಮ ಹಿಂದಿನ ಒಂದು ಗ್ರಾಮದ ಚಿತ್ರಣ, ಒಂದು ಹಳ್ಳಿಯ ಚಿತ್ರಣ, ಒಂದು ಪುರದ ಚಿತ್ರಣ, ಒಂದು ಹೋಬಳಿಯ ಚಿತ್ರಣ, ಅದರ ಒಂದು ಬೇಸ್ ಆಧಾರವಾಗಿಟ್ಟುಕೊಂಡು ಅದು ಹೇಗೆ ಅಭಿವೃದ್ಧಿ ಆಗ್ತಾ ಇದೆ, ಅದಕ್ಕೆ ಏನು ಪೂರಕವಾಗಿ ಕೊಟ್ಟರೆ ಜನಗಳಿಗೆ ಅನುಕೂಲ ಆಗ್ತದೆ, ಹೀಗೆ ಅಭಿವೃದ್ಧಿ ಆಗ್ತಿತ್ತು. ಯಾಕೆಂದರೆ
ಎಲ್ಲೋ ಜನಗಳು ಎಲ್ಲೋ ಸೇರಿಕೊಂಡು ಎಲ್ಲೋ ಇದು ಮಾಡಿದ್ರೆ ಅವ್ರಿಗೂ ಕಷ್ಟ. ಸರ್ಕಾರದಿಂದ ಕೊಡ್ತಕ್ಕಂಥ ಹಲವಾರು ಏನು ಅವರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಪಾಪ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಈಗ ನೋಡಿ, ಎಷ್ಟೋ ಒಂದು ಲಕ್ಷ ಮನೆ ಇರ್ತದೆ, ಒಂದು ಯಾವುದೋ ಪುಟ್ಟದೊಂದು ಪೋಸ್ಟ್ ಆಫೀಸು, ಒಂದು 10 ಜನ ಕೂತ್ಕೊಳ್ತಕ್ಕಂಥ ಹಾಸ್ಪಿಟ್ಲ್, ಈ ಥರ ಎಲ್ಲ ಇದ್ದರೆ ಅದನ್ನು ಕೊಡ್ತಕ್ಕಂಥದ್ದು ಪಡ್ಕೊಳ್ಳೋದಕ್ಕೂ ಕಷ್ಟ, ಕೊಡೋದಕ್ಕೂ ಕಷ್ಟ. ಈ ರೀತಿ ಸ್ಥಿತಿಗಳು. ಅಂದರೆ ನಾನು ಏನು ಹೇಳೋಕೆ ಹೊರಟಿದ್ದೀನಿ, ಓವರಾಲಾಗಿ ಈ ಪ್ರಯಾಣದಲ್ಲಿ ತಿಳ್ಕೊಳ್ತಕ್ಕಂಥದ್ದು ಒಂದು ಊರು ಅದರ ಮುಖಚಿತ್ರನ ಹೇಳ್ತದೆ. ಹಾಸ್ಪಿಟ್ಲ್ ಕಾಣಿಸ್ತಾ ಇದೆ, ಪೋಸ್ಟ್ ಆಫೀಸ್ ಕಾಣಿಸ್ತಾ ಇದೆ, ಒಂದು ಹೋಟೆಲ್ ಕಾಣಿಸ್ತಾ ಇದೆ, ಒಂದು ಟೀ ಅಂಗಡಿ ಕಾಣಿಸ್ತಾ ಇದೆ, ಒಂದು ಪ್ರಾವಿಷನ್ ಸ್ಟೋರ್, ಒಂದು ಸೂಪರ್ ಮಾರ್ಕೆಟ್. ಅಲ್ಲಿಗೆ ಸೂಪರ್ ಮಾರ್ಕೆಟ್ ಬಂದಿದೆ ಒಂದು ಊರಿಗೆ ಅಂದರೆ ಅಂದರೆ ಅದು ಬಂತು ಅಂದಷ್ಟು ಮಾತ್ರಕ್ಕೆ ಅದು ಅಭಿವೃದ್ಧಿಯ ಚಿತ್ರಣ ಅಂತಲ್ಲ, ಎಲ್ಲೋ ಒಂದು ದಿಕ್ಸೂಚಿ ಇದೆ ಅಂತಕ್ಕಂಥದ್ದು. ಹೀಗೆ ಒಂದು ದೇವಸ್ಥಾನ, ಇದು ಇನ್ನೂ ವಿಶೇಷ. ಒಂದು ಪ್ರದೇಶದಲ್ಲಿ ಒಂದು ದೇವಸ್ಥಾನ ಅದು ಆಕರ್ಷಣೆ ಮಾಡ್ತಿರ್ತದೆ. ಆ ದೇವಸ್ಥಾನ, ಎಷ್ಟೋ ದೇವಸ್ಥಾನ ಇರ್ತದೆ ನೋಡಿ, ಒಂದು ಊರಿನಲ್ಲಿ ಒಂದು 50 ದೇವಸ್ಥಾನ ಇರ್ತದೆ. ಆ ದೇವಸ್ಥಾನದಲ್ಲಿ ಒಂದು ಆಕರ್ಷಣೆ ಇರ್ತದೆ, ಒಳ್ಳೆಯ ಕ್ಷೇತ್ರ ಅಥವಾ ಒಳ್ಳೆಯ ಸಾನ್ನಿಧ್ಯ, ಒಂದಷ್ಟು ಮಂತ್ರಗಳು, ಒಂದಷ್ಟು ಜಪಗಳು, ಒಂದಷ್ಟು ವಿಶೇಷ ಪೂಜೆಗಳು, ಒಂದಷ್ಟು ವಿಶೇಷ ಅಲಂಕಾರಗಳು. ಸಾನ್ನಿಧ್ಯ ಬರಬೇಕು ಅಂದರೆ ಆ ದೇವಸ್ಥಾನದ ಚಿತ್ರಣ ಅದು ಒಂದೇ ದಿನಕ್ಕಾಗಲ್ಲ, ಏನು ಇಲ್ಲದೆ ಮಾಡ್ತಕ್ಕಂಥದ್ದಲ್ಲ. ಅಲ್ಲಿನ ಅರ್ಚಕರು, ಪುರೋಹಿತರು ಅದಕ್ಕೆ ಹಾಕ್ತಕ್ಕಂಥ ಶ್ರಮದಿಂದ ಆ ಸಾನ್ನಿಧ್ಯ ಭಗವಂತನಿಗೆ ಬರ್ತಾ ಇರ್ತದೆ. ಸಾನ್ನಿಧ್ಯ ಅಂತ ಹೇಳ್ತೇವೆ. ಅಂದರೆ ಅದು ಕರೆಯುತ್ತೆ ದೇವಸ್ಥಾನ, ಬಾ ಒಂದು ಸಲ ಹೋಗಿ ಬಂದು ದರ್ಶನ ಮಾಡ್ಕೊಂಡು ಹೋಗು. ಇದು ಒಬ್ರು ಹೇಳಿದ್ರೆ ಬರ್ತಕ್ಕಂಥದ್ದು ಆಮೇಲಕ್ಕೆ. ಆದರೆ ಮೊದಲು ಕರೆಯೋದಿದೆಯಲ್ಲ, ಒಂದು ಸಲ ನೋಡ್ಕೊಂಬರೋಣ, ನಿತ್ಯ ಪೂಜೆ ಹೇಗಿದೆ ನೋಡೋಣ, ಒಂದು ಸಲ ಇಲ್ಲೇ ಓಡಾಡ್ತಿರ್ತೀನಲ್ವ. ಹೀಗೆ ಒಂದು ದೇವಸ್ಥಾನ, ಹಾಗೆ ಅಲ್ಲಿನ ಸುತ್ತಮುತ್ತಲಿನ ವಾತಾವರಣಗಳು. ಇಲ್ಲಿ ದೇವಸ್ಥಾನ ಅಂದಷ್ಟು ಮಟ್ಟಕ್ಕೆ ಬರೀ ಒಂದು ದೇವಸ್ಥಾನಕ್ಕೆ ಅಂತಲ್ಲ, ಇಲ್ಲಿ ಯಾವುದೇ ದೇವತಾ ಕಾರ್ಯ ನಡೀತಕ್ಕಂತಹ ಯಾವುದೇ ಪೂಜಾ ಸ್ಥಳ ಆಗಿರ್ಬೋದು, ದೇವರ ಆರಾಧನೆ ಸ್ಥಳ, ಇದು ಅವೆಲ್ಲ ಇಲ್ಲ. ಎಲ್ಲ ದೇವರ ಸ್ಥಾನಗಳು, ದೇವಸ್ಥಾನ ಅಲ್ಲ, ಎಲ್ಲ ದೇವರ ಸ್ಥಾನಗಳು ಕೂಡ ಕರೆದಾಗ ಅಲ್ಲಿನ ಸಾನ್ನಿಧ್ಯ ಬೆಳೀತದೆ. ಹೀಗೆ ನಾನು ಎಷ್ಟೆಷ್ಟು ಸ್ಥಳಗಳು, ಎಷ್ಟೆಷ್ಟು ದೇವಸ್ಥಾನಗಳು, ಎಷ್ಟೆಷ್ಟು ಆ ದೇವಸ್ಥಾನದ ವಿಗ್ರಹಗಳು, ಅದರ ಕೆತ್ತನೆಗಳು, ಅಲ್ಲಿನ ಪೂಜಾ ವಿಧಾನಗಳು. ಕೇರಳಕ್ಕೆ ಹೋಗ್ತೇನೆ, ಕೇರಳದಲ್ಲಿ ಮಾಡ್ತಕ್ಕಂಥ ಪೂಜಾ ವಿಧಾನ ಎಷ್ಟು ಅದ್ಭುತವಾಗಿರುತ್ತೆ ನೋಡ್ತೇನೆ. ರಾತ್ರಿಯಲ್ಲೇ ಉಳ್ಕೊಂಬಿಡ್ತೇನೆ ಆ ದೇವಸ್ಥಾನದ ಪೂಜೆಯನ್ನು ನೋಡಿಕೊಂಡು. ಯಾವುದೋ ಒಂದು ಈಶ್ವರನ ದೇವಸ್ಥಾನವೋ ಅಥವಾ ಮತ್ತಿನ್ಯಾವುದೋ ಗಣಪತಿ ದೇವಸ್ಥಾನವೋ ಅಲ್ಲಿ ಭಾಳ ಚೆನ್ನಾಗಿರ್ತದೆ. ನಾನು ಹೇಳ್ತಾ ಇರ್ತದೆ, ಇಲ್ಲೂ ಇದೆ, ಅಲ್ಲೂ ಇರ್ತದೆ ಕೆಲವು ದೇವಸ್ಥಾನಗಳು. ಇಲ್ಲ ತಮಿಳ್ನಾಡಿಗೆ ಹೋದರೆ ಅಲ್ಲಿ ಅಮ್ಮನವ್ರ ದೇವಸ್ಥಾನಗಳು, ಕಂಚಿ ಆಗಿರ್ಬೋದು, ಅರುಣಾಚಲೇಶ್ವರ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ ಚಾಮುಂಡಿ ಬೆಟ್ಟ ಆಗಿರ್ಬೋದು, ಆಮೇಲೆ ಇದು ಮದ್ದೂರಿನಲ್ಲಿರ್ತಕ್ಕಂಥ ಅಪ್ರಮೇಯನ ಎಷ್ಟು ದೇವಸ್ಥಾನ, ಹಬ್ಬೂರಿಗೆ ಹೋದರೆ ಅಲ್ಲಿ ಮಠಗಳು. ಹೀಗೆ ಹಲವಾರು ದೇವಸ್ಥಾನಗಳು, ದೇವತಾ ಕಾರ್ಯಗಳು, ಇದೆಲ್ಲ ಕೂಡ ಗ್ರಾಮದ ಅಭಿವೃದ್ಧಿಗೆ ಸಹಕಾರಿ ಆಗ್ತದೆ ಅನ್ನೋದಕ್ಕೋಸ್ಕರ ಇಂಥ ವಿಚಾರಗಳನ್ನ ನಾವು ಹೋದಾಗ ಗಮನಿಸಬೇಕಾಗುತ್ತೆ. ಇನ್ನೂ ವಿಷಯಗಳು ಹೇಳ್ತೇನೆ. ಕೀಪ್ ಆನ್ ವಾಚಿಂಗ್ ISTI ಇಷ್ಟ.